ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ 29ರ ಸೋಮವಾರ ತುಮಕೂರಿಗೆ ಆಗಮಿಸುತ್ತಿದ್ದು, ಸರ್ಕಾರದ ಅನೇಕ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಅನುದಾನ ಬಿಡುಗಡೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, 10 ಹಲವು ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶ ಹೊಂದಿ ತುಮಕೂರಿನಲ್ಲಿ ಸಾರ್ವಜನಿಕವಾಗಿ ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತುಮಕೂರು ಗ್ರಾಮಾಂತರದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್.ಟಿ. ಶ್ರೀನಿವಾಸ್ ರವರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ. ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು 29ನೇ ತಾರೀಕು ತುಮಕೂರು ಜಿಲ್ಲೆಗೆ ಏನು CM ಅವರು ಬರ್ತಾ ಇದ್ದಾರೆ, ಅದರದ್ದು ಪೂರ್ವಭಾವಿಯಾಗಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಅಂತ ಬಂದಿದ್ರು. ಆವಾಗ ಈ ಸಂದರ್ಭದಲ್ಲಿ ನಾನು ನಮ್ಮ ಪಟ್ಟಿ ಕೊಟ್ಟಿದ್ದೀನಿ. ನಮ್ಮ ತಾಲೂಕು ಮಟ್ಟದ್ದು ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಂತ ತುಮಕೂರು ರೂರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯಾವ್ದಾವ್ದು ಸರ್ಕಾರೇತರ ಮಂಡಳಿಗಳಿದೆ, ಅದಕ್ಕೆ ನಾಮನಿರ್ದೇಶನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆಯ ಕಾರ್ಯಕರ್ತರು ಮತ್ತು ನಮ್ಮ ಹಿಂದುಳಿದ ವರ್ಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದೀನಿ. ಇವತ್ತು ಆ ಪಟ್ಟಿಯನ್ನು ಸಾಹೇಬರು ಕೊಟ್ಟಿದ್ದೀನಿ, ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. 29ರ ಕಾರ್ಯಕ್ರಮಕ್ಕೆ ಎಷ್ಟು ಜನ ಕಾರ್ಯಕರ್ತರು ಸೇರ್ತಾರೆ ಸರ್? ಸುಮಾರು ಹೆಚ್ಚು ಕಮ್ಮಿ 1-1.5 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ಈಗ ನೋಡೋಣ ಮುಂದಿನ ದಿನಗಳಲ್ಲಿ. ಗ್ರಾಮಾಂತರ ಕ್ಷೇತ್ರದಿಂದ ನಾವು ಆಲ್ಮೋಸ್ಟ್ 2,000 ಜನ ಬರ್ತೀವಿ. ಎಲ್ಲ ಪಂಚಾಯತಿಯಿಂದನೂ 50-50 ಜನ ಅಂತ ಲೆಕ್ಕ ಹಾಕೊಂಡಿದ್ದೀವಿ. ಇಲ್ಲ, ಬೂತ್ ಮಟ್ಟದಿಂದ ಇಲ್ಲ, ಪಂಚಾಯತಿ ಮಟ್ಟದಿಂದ ಪ್ರತಿ ಪಂಚಾಯತಿಯಿಂದ 35 ಪಂಚಾಯತಿಯಿಂದನೂ ಪಂಚಾಯತಿಗೆ 50-50 ಜನ ತರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ವಾಲಂಟಿಯರ್ ಆಗಿ ಬರೋ ಸಾಧ್ಯತೆಗಳು ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಖಂಡಿತ ಗೆಲ್ಲುತ್ತೆ. ತುಮಕೂರಲ್ಲಿ ಯಾವುದೇ ಕಾರಣಕ್ಕೂ ನಾವು ಅತಿ ಹೈಯೆಸ್ಟ್ ಲೀಡ್ ಇಂದ ಗೆಲ್ತೀವಿ. ಇನ್ನೇನು ಅತಿ ಶೀಘ್ರದಲ್ಲೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ಹಾಗಾಗಿ ಒಳ್ಳೆ ಅಭ್ಯರ್ಥಿನ ಕೊಡ್ತಾರೆ ಅಂತೇಳಿ ಪಕ್ಷ ತೀರ್ಮಾನ ತಗೊಂಡು. ಬಿಜೆಪಿ ಮತ್ತು JDS ಮೈತ್ರಿ ಆದ ನಂತರ ಸಾಕಷ್ಟು ಪ್ಲಾನ್ಸ್ ನಡೀತಾ ಇದೆ ತುಮಕೂರಲ್ಲಿ. ಯಾಕಂದ್ರೆ ಇದಕ್ಕೆ ಮುಂಚೆ ದೇವೇಗೌಡರು ನಿಂತಿದ್ರು, ಈಗ ಮತ್ತೊಮ್ಮೆ ಇನ್ನೊಂದು ದೇವೇಗೌಡರು ನಿಲ್ಲುವ ಮಾತುಕತೆ ನಡೀತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಈಗ ಟೆಕ್ನಿಕಲ್ ಆಗಿ ಅಂತ ಅಂದಾಗ JDS ಆಲ್ರೆಡಿ ಮುಗ್ದೋಗಿದೆ ಕತೆ. ಅದ್ರ ಅಸ್ತಿತ್ವ ಸಂಪೂರ್ಣವಾಗಿ ಅವರೇ ಅವ್ರ ಕಾಲ ಮೇಲೆ ಕಲ್ಲ ತಕೊಂಡು ಕಳ್ಕೊಂಡಿದ್ದಾರೆ. ಇನ್ನೇನ್ ಬಿಜೆಪಿಗೆ ಒಲವು ಇದ್ದಾಗ ಈಗ ಎರಡೇ ಉಳಿತಲ್ವಾ? ಈಗ ಏನೋ ಕೋಮುವಾದಿ ಪಕ್ಷ, ಒಂದು ಸೆಕ್ಯುಲರಿಸಂ. ಈಗ ಜನ ಯಾವ್ದನ್ನ ತೀರ್ಮಾನ ಮಾಡ್ತಾರೆ? ಈಗ ನಾವು ಅಹಿಂದ ಪರವಾಗಿದ್ದೀವಿ, ಹಿಂದುಳಿದ ವರ್ಗದ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ. ಈಗ ಹಿಂಗಿದ್ದಾಗ ಯಾವ್ದೋ ಒಂದು ಓಲೈಕೆ ರಾಜಕಾರಣ, ಅವರ ಕೋಮುವಾದ ತತ್ವ ಇಲ್ಲೇನ್ ನಡೆಯೋದಿಲ್ಲ. ತುಮಕೂರು ಶಾಂತಿಯುತವಾದಂತ ಜಾಗ, ಹಾಗಾಗಿ ಇಲ್ಲಿ ಅಹಿಂದ ವರ್ಗ ಜಾಸ್ತಿ ಇದ್ದಾರೆ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ, ಅತಿ ಹೆಚ್ಚು ಇದರಿಂದ ಗೆಲ್ತೀವಿ.